ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಪ್ರಲಾಪಗಳು 3ನೇ ಅಧ್ಯಾಯ 22ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾ ವರಗಳು ನಿಂತು ಹೋಗವು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನು ಆತನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ನೋಡಿ ಆತನು ಹೇಳುವವನಾಗಿದ್ದಾನೆ, ಮಗನೇ ಮಗಳೇ, ನಿನ್ನ ಜೀವಿತದಲ್ಲಿ ನನ್ನ ಕೃಪಾ ವರಗಳು ಏನ್ ಮಾಡುವುದಿಲ್ಲ, ನಿಂತು ಹೋಗುವುದಿಲ್ಲ. ಅದು ಪ್ರತಿದಿನವೂ ಹೊಸದಾಗಿ ಒದಗುತ್ತಾನೆ ಇರುತ್ತವೆ ಎಂದು ಆತನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ಹೇಳುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಕೃಪಾ ವರಗಳು ನಮ್ಮ ಜೀವಿತಗಳಲ್ಲಿ ಏನ್ ಮಾಡುವಂತಾಗಿದೆ, ಕ್ರಿಯೆ ಮಾಡುವಂತಾಗಿದೆ. ಕರ್ತನ ಕೃಪಾ ವರಗಳು ನಮ್ಮ ಜೀವಿತದಲ್ಲಿ ಪ್ರತಿದಿನವೂ ಹೊಸದಾಗಿ ಇಳಿದು ಬರುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಾವು ಉಳಿದಿರುವಂತಹದ್ದು, ನಾವು ನಿಂತಿರುವಂತಹದ್ದು ದೇವರ ಕರುಣೆಯೇ, ದೇವರ ಕೃಪೆಯೇ. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಆತ್ಮನು ನಮ್ಮ ಮೇಲೆ ತನ್ನ ಕರುಣೆಯನ್ನು ಸುರಿಸುವವನಾಗಿದ್ದಾನೆ. ದೇವರ ಆತ್ಮನು ನಮ್ಮ ಮೇಲೆ ತನ್ನ ಕೃಪೆಯನ್ನು ಸುರಿಸುವವರಾಗಿದ್ದಾರೆ. ದಾವೀದನ ಜೀವಿತದಲ್ಲಿ ದೇವರು ಏನ್ ಮಾಡಲಿಲ್ಲ, ತನ್ನ ಕೃಪೆಯನ್ನು ತಪ್ಪಿಸಲಿಲ್ಲ. ಅದೇ ಮೇರೆಗೆ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ತನ್ನ ಕೃಪೆಯನ್ನು ನಮ್ಮ ಜೀವಿತದಿಂದ ಏನ್ ಮಾಡುವುದಿಲ್ಲ, ತಪ್ಪಿಸುವುದಿಲ್ಲ. ಆತನು ತನ್ನ ಕೃಪೆಯನ್ನು ನಮ್ಮ ಮೇಲೆ ಏನ್ ಮಾಡುವವನಾಗಿದ್ದಾನೆ, ಹೇರಳವಾಗಿ ಸುರಿಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆಗಳಲ್ಲಿ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ಕ್ರಿಯೆಯನ್ನು ಮಾಡಿ ದೇವರೇ, ನಿನ್ನ ಕೃಪೆಯನ್ನು ಅವರ ಮೇಲೆ ಸುರಿಸುವುದಕ್ಕಾಗಿ ಸ್ತೋತ್ರ. ನಿನ್ನ ಮಹಿಮೆಯನ್ನು ಅವರ ಮೇಲೆ ಸುರಿಸುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಶುಭ ನಾಮದಲ್ಲಿ ತಂದೆಯ ದೇವರೇ, ಆಮೆನ್.